ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಎಂಬ ಹರಿನಾಮ ಸಂಕೀರ್ತನೆಯ ಜಯಘೋಷದೊಂದಿಗೆ ಇಸ್ಕಾನ್ ಹಮ್ಮಿಕೊಂಡಿದ್ದ ಹರೇ ಕೃಷ್ಣ ರಥಯಾತ್ರೆಯು ಶನಿವಾರ ಇಡೀ ಬೆಳಗಾವಿ ನಗರವನ್ನು ಕೃಷ್ಣಮಯವಾಗಿಸಿತು. ಮಧ್ಯಾಹ್ನ ಧರ್ಮವೀರ ಛತ್ರಪತಿ ಸಂಭಾಜಿ ವೃತ್ತದಿಂದ ಆರಂಭವಾದ ಈ ರಥಯಾತ್ರೆಯು ಭಕ್ತರ ಪಾಲಿಗೆ ಸಂಭ್ರಮದ ಉತ್ಸವವಾಗಿ ಮೂಡಿಬಂತು. ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ ವತಿಯಿಂದ ಪ್ರತಿ ವರ್ಷ ಬೆಳಗಾವಿಯಲ್ಲಿ ರಥಯಾತ್ರೆಯನ್ನು ಆಯೋಜಿಸಲಾಗಿದ್ದು, ಈ ಬಾರಿ ಇದು 28ನೇ ವರ್ಷದ ಸಂಭ್ರಮವಾಗಿದೆ. ಪುಷ್ಪಾಲಂಕೃತ ರಥದಲ್ಲಿ ರಾಧಾಕೃಷ್ಣ, ನಿತ್ಯಾನಂದ ಮಹಾಪ್ರಭು ಮತ್ತು ಗೌರಾಂಗ ಮಹಾಪ್ರಭುಗಳ ಸುಂದರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು. ರಥದ ಪೂಜೆ ಮತ್ತು ಆರತಿಯ ನಂತರ ರಾಜ್ಯಸಭಾ ಈರಣ್ಣ ಕಡಾಡಿ, ನಗರ ಸೇವಕ ಜಯತೀರ್ಥ ಸವದತ್ತಿ ಇನ್ನುಳಿದವರ ಉಪಸ್ಥಿತಿಯಲ್ಲಿ ಅವರು ಶ್ರೀಫಲ ಸಮರ್ಪಿಸಿ ರಥಯಾತ್ರೆಗೆ ಅಧಿಕೃತ ಚಾಲನೆ ನೀಡಿದರು. ರಥದ ಮುಂಭಾಗದ 2 ಬದಿಗಳಲ್ಲಿ ಹಗ್ಗಗಳನ್ನು ಕಟ್ಟಲಾಗಿದ್ದು, ಎಡ ಭಾಗದಲ್ಲಿ ಪುರುಷರು ಮತ್ತು ಬಲಭಾಗದಲ್ಲಿ ಮಹಿಳೆಯರು ಭಕ್ತಿಯಿಂದ ರಥವನ್ನ ಎಳೆದರು. ಭಗವಂತನ ಭಕ್ತಿಯಲ್ಲಿ ಮಿಂದೆದ್ದ ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಹಾಡುತ್ತಾ ಸಾಗಿದ್ರು. ಭಕ್ತರ ಮೇಲೆ ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಲಾಯಿತು. ರಥಯಾತ್ರೆಯ ಮುಂಚೂಣಿಯಲ್ಲಿ ಮಂಜೀರಿ ಬೆನಕಿಯವರ ನೇತೃತ್ವದಲ್ಲಿ 30ಕ್ಕೂ ಹೆಚ್ಚು ಯುವತಿಯರ ತಂಡವು ಆಕರ್ಷಕ ರಂಗೋಲಿಗಳನ್ನು ಬಿಡಿಸುತ್ತಾ ಸಾಗಿದವು. ಇವುಗಳ ಬೆನ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಲಂಕೃತ ಎತ್ತಿನ ಗಾಡಿಗಳು ಸಾಗಿದ್ವು. ಮತ್ತೊಂದು ವಿಶೇಷ ಅಲಂಕೃತ ರಥದಲ್ಲಿ ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರಾದ ಶ್ರೀಮಾ ಪ್ರಭುಪಾದರ ಪ್ರತಿಮೆಯನ್ನು ಇರಿಸಲಾಗಿತ್ತು. ಭಗವಾನ್ ಶ್ರೀಕೃಷ್ಣನ ಜೀವನ ಚರಿತ್ರೆಯನ್ನು ಆಧರಿಸಿದ ಭೀಷ್ಮರ ಶರಸಯ್ಯೆ, ನರಸಿಂಹದೇವ, ಕಾಲಿಯ ಮರ್ದನ, ಜಾರ್ಖಂಡ ಲೀಲೆ ಮುಂತಾದ ದೃಶ್ಯಗಳು ಜನಮನ ಸೆಳೆದ್ವು. ಇಸ್ಕಾನ್ ಬೆಳಗಾವಿಯ ಅಧ್ಯಕ್ಷರಾದಂತಹ ಪರಮ ಪೂಜ್ಯ ಭಕ್ತೀರ್ ಸಾಮೃತ ಸ್ವಾಮೀಜಿ ಮಹಾರಾಜ್, ಸುಂದರ ಚೈತನ್ಯ ಮಹಾರಾಜ್ ಹಾಗೂ ವೃಂದಾವನದ ಬ್ರಜೇಶ್ ಚಂದ್ರ ಗೋಸ್ವಾಮಿ ಪ್ರಭು ಅವರು ಆಶೀರ್ವಚನ ನೀಡಿದರು. ಪರಮ ಪೂಜ್ಯ ಭಕ್ತೀರ್ ಸಾಮೃತ ಸ್ವಾಮೀಜಿ ಮಹಾರಾಜರು ಮತ್ತು ಅನೇಕ ಹಿರಿಯ ಭಕ್ತರು ರಥಯಾತ್ರೆಯ ಉದ್ದಕ್ಕೂ ಮಾರ್ಗದರ್ಶನ ನೀಡಿದರು. ತಾಳಕ್ಕೆ ತಕ್ಕಂತೆ ನೃತ್ಯ ಮಾಡುವ ಯುವತಿಯರು, ಭಜನೆ ಕೀರ್ತನೆಯಲ್ಲಿ ಮಗ್ನರಾದ ಯುವಕರು ಮತ್ತು ವಿವಿಧ ವೇಷಭೂಷಣ ತೊಟ್ಟ ಮಕ್ಕಳು ಯಾತ್ರೆಯ ಶೋಭೆಯನ್ನು ಹೆಚ್ಚಿಸಿದರು. ಹಂದಿಗನೂರಿನ ಜ್ಞಾನೇಶ್ವರ ಭಜನಾ ಮಂಡಳಿಯ 2 ತಂಡಗಳು ಭಜನೆಗಳನ್ನು ಪ್ರಸ್ತುತಪಡಿಸಿದವು. ಯಾತ್ರೆಯ ಮಾರ್ಗದುದ್ದಕ್ಕೂ ನಾಗರಿಕರು ಪುಷ್ಪವೃಷ್ಟಿ ಮಾಡಿದ್ದಲ್ಲದೆ ಭಕ್ತರಿಗೆ ನೀರು, ಶರಬತ್ತು ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸಿದವು. ಇಸ್ಕಾನ್ ವತಿಯಿಂದ ಸುಮಾರು 50,000ಕ್ಕೂ ಹೆಚ್ಚು ಪ್ರಸಾದದ ಪೊಟ್ಟಣಗಳನ್ನು ಹಂಚಲಾಯಿತು. ಧರ್ಮವೀರ ಛತ್ರಪತಿ ಸಂಭಾಜಿ ವೃತ್ತದಿಂದ ಆರಂಭವಾದ ಯಾತ್ರೆಯು ಸಮಾದೇವಿ ಮಂದಿರ, ಖಡೆ ಬಜಾರ್, ಗಣಪತ್ ಗಲ್ಲಿ, ಮಾರುತಿ ಗಲ್ಲಿ, ಕಿರ್ಲೋಸ್ಕರ್ ರಸ್ತೆ, ರಾಮ್ಲಿಂಗ್ ಖಿಂಡ್, ಟಿಳಕ್ ಚೌಕ್, ಶನಿ ಮಂದಿರದ ಮಾರ್ಗವಾಗಿ ಕಪಿಲೇಶ್ವರ ರೈಲ್ವೆ ಓವರ್ ಬ್ರಿಡ್ಜ್ ಮೂಲಕ ಶಹಾಪುರ ತಲುಪಿತು. ಅಲ್ಲಿಂದ ನಾಥ್ಪೈ ಸರ್ಕಲ್, ಕೆಎಲ್ಇ ಆಯುರ್ವೇದ್ ಕಾಲೇಜ್, ಕೃಷಿ ಭವನ ಮತ್ತು ಬಸವೇಶ್ವರ ವೃತ್ತದ ಮೂಲಕ ಸಾಗಿ ಸಂಜೆ 6:30ಕ್ಕೆ ಇಸ್ಕಾನ್ ಶ್ರೀ ರಾಧಾ ಗೋಕುಲಾನಂದ ಮಂದಿರದ ಹಿಂಭಾಗದಲ್ಲಿ ನಿರ್ಮಿಸಲಾದ ಬೃಹತ್ ಶಾಮಿಯಾನವನ್ನು ತಲುಪಿತು. Sometimes when we are sick, we have to go to the hospital to see the doctor. But if you are extremely sick, then doctor comes home. जब हम बीमार होते हैं तो डॉक्टर के पास जाते हैं, but जब हम बहुत बीमार होते हैं तो स्वयं डॉक्टर हमारे पास आते हैं. So the Lord here, leaving the temple and going on the road to give the darshan to the people, because in Kali Yuga people are sick, are lazy, don't have time to go to the temple. So Lord is coming out to give his darshan to the people. यहाँ पे भगवान स्वयं अपने मंदिर से बाहर निकालकर सबको दर्शन देने के लिए आए हैं, क्योंकि कलयुग के जो लोग हैं बहुत ही आलसी है, उनके पास समय नहीं है. And one types of rope, the 3 modes of material nature, they are binding. और ये जो 3 गुण की रस्सियां हैं हमें बांध के रखती हैं. So one types of rope they are binding, but the other time this rope that you are holding, this is for deliverance. एक प्रकार की रस्सी है जो 3 गुणों की है, हमें बांध के रखती है, परंतु जो दूसरी रस्सी है वो हमें इस भौतिक बंधन से छुटकारा दिलाती है. So you pull the chariot with the help of the rope, and that's the ropes of devotion. और ये जो रथ की रस्सी है जिसे हमें खींचना है, ये रस्सी भक्ति की रस्सी है जो हम यहाँ पे आज खींचेंगे. Bilbhanga Tagore explained, he said that, oh my
you are able to cut the amapas. You are able to cut the attachment of this world. You are able to cut the dukkha of the people. But one thing that you will not be able to cut is a rope by which devotees bind you. वीरभद्र ठाकुर कहते हैं भगवान आप अपने भक्तों के सारे बंधन तोड़ सकते हैं लेकिन एक बंधन है जो भक्ति का बंधन उसे आप तोड़ नहीं सकते. So here is where I'm saying one rope is binding and the other rope is for deliverance. So please, everybody, participate in this wonderful festival, Rath Yatra, and by chanting and dancing. ಕೃಷ್ಣ KMM ನ್ಯೂಸ್ ಬೆಳಗಾವಿ.